ಕಲಬುರಗಿ ಜೇಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯಂತ್ರಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷ ಅಮೃತ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದರು. ಮಾಡಿ ಅವು 6 ಮಷಿನ್ ರಿಪೇರಿ ಮಾಡಬೇಕು. ಆಮೇಲೆ ಹೊಸದಾಗಿ ಮತ್ತೊಂದಿಷ್ಟು ಮಷಿನ್ ನೇಮಕ ಮಾಡಬೇಕು. ಹೊಡೆದು ಚಲೋ ಅಂತ ನಮ್ಗೆ ಅಲ್ಲಿಂದು ಸ್ಟಾಫ್ ಕೇಳಿದ್ರೆ ಸರ್ ನಾವೆಲ್ಲ ಸರ್ಕಾರಕ್ಕೆ ಬರೆದೀವಿ, ತಿಳಿಸಿದ್ದೀವಿ, DH ಸರ್ DC ಮಾತಾಡಿ ಸರ್ ಅವ್ರು ಹೇಳಿ ನಾವು ಮಾತಾಡಿ ಹೇಳಿವು. ಅದಕ್ಕೆಲ್ಲ ಜೇಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯವೂ 100 ಜನ ಕಿಡ್ನಿ ಸಮಸ್ಯೆ ಉಳ್ಳಂತ ರೋಗಿಗಳು ಡಯಾಲಿಸಿಸ್ಗಾಗಿ ಆಗಮಿಸುತ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯಂತ್ರಗಳು ಕೆಟ್ಟು ಹೋಗಿದ್ದು ಕೇವಲ 2 ಯಂತ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಆದ್ದರಿಂದ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ಈ ಕುರಿತು ಗಮನಹರಿಸಿ ಹೆಚ್ಚಿನ ಯಂತ್ರಗಳ ವ್ಯವಸ್ಥೆಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಇಂದು ವೀರ ಕನ್ನಡಿಗರ ಸೇನೆಯ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಇವತ್ತೇನದ ನಮ್ಮ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತ ಶುದ್ಧೀಕರಣ ಅಂದರೆ ಡಯಾಲಿಸಿಸ್ ಏನು ಕಿಡ್ನಿ ವೈಫಲ್ಯ ಆಗಿರ್ತಾರೆ, ಕಿಡ್ನಿ ಫೇಲ್ ಆಗಿರ್ತಲ್ಲ ಅಂಥ ಒಂದು ಕಿಡ್ನಿಗೆ ಏನದ ಇವತ್ತು ರಕ್ತದ ಶುದ್ಧೀಕರಣ ಮಷಿನ್ಗಳನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಮ್ಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಒಂದು 2 ವರ್ಷಗಳಿಂದ 8 ಮಷಿನ್ಗಳಲ್ಲಿ ಏನದ 6 ಮಷಿನ್ಗಳು ಇವತ್ತೇನದ ಬಂದಾಗ್ಯಾವ. ಅಲ್ಲಿ ಏನದ ಕೇವಲ 2 ಮಷಿನ್ಗಳೇನದ ಇವತ್ತು ಡಯಾಲಿಸಿಸ್ ಮಷಿನ್ಗಳವ. ದಿನನಿತ್ಯ 100 ಏನದ ಇವತ್ತು ಈ ಕಿಡ್ನಿ ವೈಫಲ್ಯ ಬಳತಕ್ಕಂಥ ರೋಗಿಗಳೇನದ ಈ ಡಯಾಲಿಸಿಸ್ ಸಲುವಾಗಿ ರಕ್ತದ ಶುದ್ಧೀಕರಣ ಸಲುವಾಗಿ ಏನದ ಇವತ್ತಲ್ಲಿ ಒಂದು ದಿನ ಅಲ್ಲ ಸುಮಾರು 3 ದಿನಗಟ್ಟಲೆ ಏನದ ಅಲ್ಲಿ ಒಂದು ಪಾಳಿ ಹಚ್ಚತಕ್ಕಂಥ ವ್ಯವಸ್ಥೆ ನಡೆದಿದೆ. ಹಾಗಾಗಿ ಸುಮಾರು 2 ವರ್ಷಗಳಿಂದ ನಾವು ಹೋಗಿ ಅಲ್ಲಿ ಸಿಬ್ಬಂದಿಗೆ ಏನದ ವಿಚಾರಣೆ ಮಾಡಿದ್ರೆ ಇದರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟ ಶಾಸಕರು ಕೂಡ ಗಮನಕ್ಕೆ ತಂದಿದ್ದೀವಿ, ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದೀವಿ. ಯಾವುದೇ ರೀತಿ ಇದರ ಬಗ್ಗೆ ಇನ್ನೂ ನಮಗೆ ಮಷಿನ್ಗಳು ಬಂದಿಲ್ಲ ಅಂತಕ್ಕಂಥ ಸಿಬ್ಬಂದಿಗಳ ಹೇಳಿಕೆ ಇದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಬಂಧಪಟ್ಟ ನಮ್ಮ ದಕ್ಷಿಣ ಆಗಿರ್ಬೋದು, ಉತ್ತರ ಆಗಿರ್ಬೋದು ಶಾಸಕರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ದಿನನಿತ್ಯ 100 ಸಾವಿರಾರು ಗಟ್ಟಲೆ ಏನದ ರೋಗಿಗಳು ಈ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ, ಸಾವು ನೋವಿನ ಬದುಕಿನಲ್ಲಿ ಆಟವಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾಕಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಸಲ ಡಯಾಲಿಸಿಸ್ ಒಂದಿನ ಬಿಟ್ಟು ಒಂದಿನ ಡಯಾಲಿಸಿಸ್ ಸುಮಾರು 4,000 ವೆಚ್ಚ ಭರಿಸಬೇಕಾಗ್ತದೆ. ಅದಕ್ಕಿದು ಬಡವರಿಗೋಸ್ಕರ ಇವತ್ತೇನದ ದಯಮಾಡಿ ತಾವು ಬಡವರ ಒಂದು ಕಳಕಳಿ ತಮಗಿರಲಿ, ಆ ಕಳಕಳಿಗೋಸ್ಕರ ತಾವು ದಯಮಾಡಿ ಅನ್ನೋದ. ಯಾಕಂದರೆ ಈ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಏನು ಕೆಟ್ಟು ಹೋಗಿವೆ 8 ಮಷಿನ್ 6 ಮಷಿನು ಅದನ್ನು ಶೀಘ್ರವೇ ಸರಿಪಡಿಸಬೇಕು. ಇನ್ನೂ 8 ಮಷಿನ್ಗಳೇನದ ಹೊಸದಾಗಿ ನೇಮಕ ಮಾಡಿ ಇವತ್ತು ಕಲಬುರಗಿ ಜನತೆ ಕಣ್ಣೀರನ್ನು ಒರೆಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.